ಆಚಾರ್ಯ ಕೊಡಿ. ಎಣ್ಣೆ ಹಾಕಿದ್ರೆ ಲೂಸ್ ಆಗಬೇಕು, ಇದು ತುಂಬಾ ಟೈಟ್ ಆಗ್ತಾ ಇದೆಯಲ್ಲ. ನೀನು ಹೆಜ್ಜೆ ಪ್ರದಕ್ಷಿಣೆ ಹಾಕಬೇಕಾದ್ರೆ ನಿಂಗೆ ನೋವು ಬರೋ ಹಾಗೆ ಮಾಡಿದ್ದು ಆ ಮಾಯಾನೆ. ನೀನು ತಿನ್ನೋ ಊಟದಲ್ಲಿ ಹೊಟ್ಟೆ ನೋವು ಬರೋ ಹಾಗೆ ಮಾತ್ರೆ ಹಾಕಿದ್ರು. ಅದನ್ನ ಹಾಕಿದವ್ರು ಯಾರು ಅಂದ್ಕೊಂಡೆ? ಮಾಯಾ ಮತ್ತೆ ಶರ್ಮಿಳಾ. ಮಾಯಾ ಇನ್ನೊತ್ತಿಗೆ ಅವತ್ತು ತಾಯ್ತ ಕಟ್ಟಾದಾಗ ಬೆಳ್ಳಿನೇ ತಾನೇ ತಾಯ್ತನ ವಾಪಸ್ ಕಟ್ಟಿದ್ದು. ಅವಳು ಪ್ರಯತ್ನ ಪಡ್ತೀನಿ ಅಂತಿದ್ದಾಳೆ, ಅವಳಿಗೊಂದು ಚಾನ್ಸ್ ಕೊಡು. ಬೆಳ್ಳಿ ನೀನು ಪ್ರಯತ್ನ ಪಡು. ಸರಿ ಅಕ್ಕ. ನೋಡಿ ಮಾಯಕ್ಕ, ಬಿಚ್ಬಿಟ್ಟೆ. ಅದು ಹೇಗೆ ಸಾಧ್ಯ? ನಾನು, ಅಣ್ಣ, ಆಚಾರ್ಯರು ಎಲ್ಲ ಪ್ರಯತ್ನ ಪಟ್ವಿ, ಆದರೆ ತೆಗಿಯೋಕ್ಕಾಗಲೇ ಇಲ್ಲ. ಬೆಳ್ಳಿ, ಇಷ್ಟು ಸುಲಭವಾಗಿ ಹೇಗೆ ತೆಗ್ದೆ ನೀನು? ಬೆಳ್ಳಿ ಅದು ಬಿಡು, ಈ ಕಾಲು ತೆಗಿ ಬೆಳ್ಳಿ. ಅಕ್ಕ, ಇದನ್ನು ಬಿಚ್ತೆ. ಗಾಯ ಆಗಿದೆ. ಒಂದ್ ಕೆಲಸ ಮಾಡ್ತೀನಿ, ನಾನೊಂದ್ ಸೊಪ್ಪಿನ ರಸ ತಗೊಂಡ್ಬರ್ತೀನಿ, ಅದನ್ನ ಹಚ್ಚಿದ್ರೆ ಎಲ್ಲ ಸರಿ ಹೋಗುತ್ತೆ. ಬೆಳ್ಳಿ, ನೀನು ತಾಯಿ ಚಾಮುಂಡಿ ಮಗಳು ಅನ್ನೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಮನೆ ಪೂಜೆ ಆಗ್ಲಿ, ಮಗುಗೆ ಹೆಸರಿಡೋದಾಗ್ಲಿ ಎಲ್ಲ ನಿನ್ ಕೈಗೆ ಮಾಡಿಸುವಾಗ ನನಗೇನು ಅಂತ ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ನನಗೀಗ ಅರ್ಥ ಆಯ್ತು, ನಿನ್ನಲ್ಲಿ ಏನೋ ಒಂದು ಶಕ್ತಿ ಇದೆ. ಶರ್ಮಿಳಾ, ಬೇಗ ಹೋಗಿ ಐಸ್ ತಗೊಂಬ, ಅವಳ ಕಾಲ್ಗಿಡು ಸ್ವಲ್ಪ ನೋವಾದ್ರೂ ಕಮ್ಮಿ ಆಗುತ್ತೆ. ಬೆಳ್ಳಿ, ನೀನೇನೋ ಸೊಪ್ಪಿನ ರಸ ತರ್ತೀನಿ ಅಂದಲ್ಲ, ತಂದು ಬೇಗ ಹಚ್ಚು. ಸರಿ ಮಾವ. ಪಾಪ ಮಾಯಾ ತುಂಬಾ ಸಂಕಟ ಪಟ್ಬಿಟ್ಲು. ಶರ್ಮಿಳಾ, ಅವಳ ಜೊತೆಗಿದ್ದು ಏನೇನ್ ಬೇಕೋ ಎಲ್ಲ ನೋಡ್ಕೊ. ನಾನು ನಿಮ್ ನೋಡ ಬೇಗ ಹೋಗೋಗ್ ಮಾಡ್ತೀನಿ. ಬರ್ತೀನಿ ರೀ. ಆಚಾರ್ಯ ಬನ್ನಿ, ಮನೆ ಹತ್ರ ಬಿಟ್ಟು ಬರ್ತೀನಿ. ಬನ್ನಿ, ಹೇಗೆ ಒಳ್ಳೇದಾಯ್ತು. ಮಾಯಾ ಈಗ ಹೇಗೆ ಅನ್ನಿಸ್ತಿದೆ? ಪರವಾಗಿಲ್ವಾ? ಅಯ್ಯೋ, ಹೋಗಿದ್ ಪ್ರಾಣ ವಾಪಸ್ ಬಂದಂಗೆ ಅನಿಸ್ತದೆ. ಅದಕ್ಕೆ ನೋಡ್ದ್ಯಾ ಮಾಯಾ, ನೀನು ಬೆಳ್ಳಿಗೆ ಏನೆಲ್ಲ ಕಷ್ಟ ಕೊಡ್ಬೇಕು ಅನ್ಕೊಂಡೆ, ಆದ್ರೆ ಕೊನೆಗೆ ಏನಾಯ್ತು? ಅವಳೇ ಬಂದು ನಿನ್ನನ್ನ ಪಾರ್ ಮಾಡೋ ಹಾಗಾಯ್ತು. ಅದಕ್ಕೆ ಅದನ್ನ ನೆನ್ಸಕ್ಕೆ ಹೋಗ್ಬೇಡಿ. ನೆನೆಸ್ಕೊಂಡೆ ನನ್ನ ಬಗ್ಗೆ ನನಗೆ ಅಸಹ್ಯ ಅನ್ಸುತ್ತೆ. ಇಲ್ಲ ಮಾಯಾ, ಅವಳ ಕೈಯಲ್ಲಿ ಏನೋ ಒಂದು ಶಕ್ತಿ ಇದೆ. ನೀನೇ ನೋಡ್ದೆ ಅಲ್ವಾ, ಯಾರ ಕೈಯಲ್ಲೂ ಆಗದೆ ಇದ್ದಿದ್ದು ಅವಳ ಕೈಯಲ್ಲಿ ಆಯ್ತು. ಮಾವ ಅವಳನ್ನೇ ಹೊಗಳ್ತಿದ್ರು, ನೋಡಿದ್ರ ಅದಕ್ಕೆ. ಹೊಗಳ್ದೆ ಇನ್ನೇನ್ ಮಾಡ್ತಾನೆ ಹೇಳು? ನಾವೆಲ್ಲ ಎಷ್ಟೊಂದು ಕಷ್ಟಪಟ್ವಿ, ಆದ್ರೆ ಅವಳು ಸಲೀಸಾಗಿ ಬಂದು ಕಾಲ್ಗೆಜೆ ತೆಕ್ಕೊಟ್ಟು ಹೋದ್ಲು. ಅವಳು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ನೀನು ಅವಳನ್ನ ತಡೆದು ಅಣ್ಣನ ಮದ್ವೆ ಆಗೋದು ಕಷ್ಟ ಅನ್ಸತ್ತೆ ಮಾಯಾ. ಇದನ್ನ ನಾನು ಸುಮ್ಮನೆ ಹೇಳ್ತಿಲ್ಲ ಮಾಯಾ, ನೀನು ಎಷ್ಟೇ ಕಷ್ಟಪಟ್ಟರು ಅವಳನ್ನ ಸೋಲ್ಸಕ್ಕಾಗ್ತಿಲ್ಲ. ಅಣ್ಣ ಕೂಡ ಅವಳ ಕಡೆನೆ. ಇದು ಹೀಗೆ ಆದ್ರೆ ನೀನು ನಿನ್ ಗುರಿ ತಲುಪೋದು ಕಷ್ಟ ಆಗತ್ತೆ. ಸರಿಯಾಗಿ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರ ತಗೋ ಮಾಯಾ. ಅವಳಿಂದ ಎಷ್ಟು ತೊಂದರೆ ಆಗ್ತಿದೆ ಅಂದ್ರೆ ಅವಳು ಜೀವಂತವಾಗಿರ್ಬಾರ್ದು. ಇಲ್ಲ, ಊರ್ ಬಿಟ್ಟು ಎಲ್ಲಾದ್ರೂ ಹೋಗ್ಬೇಕು. ಅವಳನ್ನ ಸಾಯಿಸೋದು ಕಷ್ಟ, ಆದ್ರೆ ಅವಳನ್ನ ಊರ್ ಬಿಟ್ಟು ಓಡಿಸ್ಬೋದು. ಹೇಗೆ ಓಡಿಸೋದು? ಅಮ್ಮ, ಯಾರು? ದಿನಸಿ ಐಟಮ್ ತಂದಿದ್ದೀನಿ,
ಇಲ್ಲಿ ಇಷ್ಟ ಎಲ್ಲ ಮಿಸ್ ಆಯ್ತು ನೋಡ್ಬಿಡಿ. ಅಯ್ಯೋ, ಉಪ್ಪಿನ ಪ್ಯಾಕೆಟ್ ಇಷ್ಟೊಂದು ಯಾಕಪ್ಪ ತಂದಿದ್ಯಾ? ಒಂದ್ ಸಾಕು ನಮ್ಗೆ, ಮಿಕ್ಕಿ ತಗೊಂಡ್ ಹೊಟ್ಟೋಗು, ವೇಸ್ಟ್ ಆಗುತ್ತೆ. ಎಂಥದ್ದು ಆಗಲ್ಲ. ಈ ಭೂಮಿ ಮೇಲೆ ಎಷ್ಟೊಂದು ಜನ ವೇಸ್ಟ್ ಆಗಿ ಬಿದ್ದಿರುವಾಗ ಉಪ್ಪಿನ ಪ್ಯಾಕೆಟ್ ವೇಸ್ಟ್ ಆಗುತ್ತಾ? ಅಡುಗೆಗೆ ಅದನ್ನ ಸೇರ್ಸಾಕಿ ಸಾಂಬಾರು ರುಚಿಯಾಗುತ್ತೆ. ಆಮೇಲೆ ಗಡತ್ತಾಗಿ ತಿಂದು ನಿದ್ದೆ ಮಾಡ್ಬೋದು. ಬಿಟ್ಟಿ ಕೂಳಲ್ವಾ, ಒಳ್ಳೆ ನಿದ್ದೆ ಬರುತ್ತೆ. ಅದೇ ನಿಮ್ಗೊಂದು ಕತೆ ಹೇಳಲ್ಲ. ಒಂದು ಮರದಲ್ಲಿ ಒಂದು ಪಕ್ಷಿ ಗೂಡು ಕಟ್ಟಿತ್ತಂತೆ. ಕಾಲ ಹೋಗ್ತಾ ಹೋಗ್ತಾ ಅದ್ರ ರೆಕ್ಕೆ ಪುಕ್ಕ ಎಲ್ಲ ಕಳ್ಕೊಂಡು ಅದ್ರ ಮರ್ಯಾದಿನ ಅದನ್ನ ಕಳ್ಕೊಂತಂತೆ. ಆದರೆ ಅದು ಮಾತ್ರ ತಿನ್ನೋದನ್ನ ಉಣ್ಣೋದನ್ನ ಬಿಡ್ಲಿಲ್ವಂತೆ. ಅದು ಬೇರೆಯವ್ರ ದುಡ್ಡಲ್ಲಿ. ನಮ್ಮ ಜನ ಹೆಂಗೆ ಅಂದರೆ, ಎಷ್ಟೇ ಉಗ್ದು ಉಪ್ಪಿನಕಾಯಿ ಹಾಕಿದ್ರು ದುಡ್ಡು ಸಿಗುತ್ತೆ ಅಂದರೆ ಸಾಕು, ಮಾನ ಮರ್ಯಾದೆ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಅದೇ ಅಂಥವ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾ? ಸಾಕು ನಿಲ್ಸು ಬೈರ. ದುಡ್ಡಿದೆ ಅಂತ ಅಹಂಕಾರನ ನನ್ನ ಹತ್ರ ತೋರ್ಸಕ್ ಬರ್ಬೇಡ. ಈ ವಿಷಯ ಏನಾದ್ರೂ ಮುತ್ತು ಗೊತ್ತಾದ್ರೆ ಯಾರ ಮರ್ಯಾದೆ ಹೋಗುತ್ತೆ ಅಂತ ಗೊತ್ತು ತಾನೆ? ಅದೇ ನಮ್ಮ ಮುತ್ತಣ್ಣ ನೀವು ಬೇಡ, ನಿಮ್ಮ ನಂಟಸ್ತಿಕೆ ಬೇಡ ಅಂತ ಉಗ್ದು ಕಳಿಸಿದ್ದು ಮರ್ತು ಬಿಟ್ರ? ನಮ್ಮಮ್ಮ ನಿಮಗೆ ಸಹಾಯ ಮಾಡಕ್ಕೆ ಬಂದಿದ್ದಕ್ಕೆ ಅವ್ರನ್ನ ಸಾಯಿಸಕ್ಕೆ ನೋಡಿದ್ರಲ್ಲ, ಅದು ನಮ್ಮ ಅಣ್ಣ ಮರ್ತಿರ್ಬೋದು, ನಾನು ಮರ್ತಿಲ್ಲ. ಇನ್ನು ನಿಮ್ಮ ತಲೆಯಲ್ಲಿ ಏನೇನು ಮನೆ ಹಾಳು ಐಡಿಯಾ ಇದೆಯೋ ಆ ದೇವ್ರಿಗೆ ಗೊತ್ತು. ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಒಂದು ಮನೆನ ಗುಡ್ಸಿ ಗುಂಡಾಂತರ ಮಾಡಿಬಿಡ್ತೀರಾ. ನಾಯಿಗಿರೋ ನಿಯತ್ತು ಮನುಷ್ಯರಿಗಿಲ್ಲ ಅಂತ. ಬೈರ, ಮಾತ್ ಯಾಕೋ ಹದ್ದು ಮೀರ್ತಾ ಇದೆ. ಇಷ್ಟಕ್ಕೆ ಮೀರಿ ಇನ್ನೊಂದು ಮಾತಾಡಿದ್ರೆ ಗ್ರಹಚಾರ ಬಿಡಿಸ್ಬೇಕಾಗತ್ತೆ, ಹುಷಾರ್. ಮುತ್ತು ಕೋಪದಲ್ಲಿ 4 ಮಾತಾಡಿರ್ಬೋದು ನಿಜ, ಆದ್ರೆ ಯಾವತ್ತೂ ನಿಂತರ ಕೀಳಾಗಿ ಮಾತಾಡಿಲ್ಲ. ಇದೆ ನಿನಗೂ ಅವನಿಗೂ ಇರೋ ವ್ಯತ್ಯಾಸ. ವಜ್ರ ಯಾವತ್ತಿದ್ರೂ ಹೊಳೆಯುತ್ತೆ, ತಗಡು ಯಾವತ್ತಿಗೂ ಶಬ್ದ ಮಾಡ್ಕೊಂಡೇ ಇರುತ್ತೆ ನಿಂತರ. ಅದು ಬೇಕು ಇದು ಬೇಕು ಅಂತ ಎಲ್ರನ್ನು ತುಳಿದು ಬದುಕಿದಿಕ್ಕೆ ಇವತ್ತು ನಿಮ್ಮಮ್ಮ ಹಾಸ್ಪಿಟ್ಲಲ್ಲಿ ಇರೋದು. ನಮ್ ತರ ನ್ಯಾಯವಾಗಿ ಬದುಕಕ್ ನಿಮ್ಗೆಲ್ಲ ಬರುತ್ತೆ? ಏ ಸುಮ್ನೆರ. ಆಸ್ತಿ ಆಸ್ತಿ ಅಂತ ಬಾಯ್ ಬಿಡ್ತಿದ್ದೀರಲ್ಲ, ಮುತ್ತುಗೇನು ಗೊತ್ತಿಲ್ಲ ಅಂತ ಮೆರಿತಿದ್ದೀರಾ. ಒಂದಲ್ಲ ಒಂದಿನ ನಿಮ್ಮ ಮುಖವಾಡ ಕಳಚಿ ಬೀಳುತ್ತೆ. ಅವತ್ತು ನೀವೆಲ್ಲ ಹೇಗ್ ತಲೆ ಎತ್ಕೊಂಡು ಓಡಾಡ್ತೀರಾ ಅಂತ ನಾನು ನೋಡ್ತೀನಿ. ಪುಷ್ಪ, ನೀವು ಸ್ವಲ್ಪ ಸುಮ್ಮನೆ ಇರು. ನಾವೆಷ್ಟು ಕೋಪದಲ್ಲಿ ಮಾತಾಡ್ತೀವೋ ಅಷ್ಟು ಅವ್ರಿಗೆ ಲಾಭ ಆಗುತ್ತೆ. ನೀನು ಮಾತಾಡಬೇಡ, ಸುಮ್ಮನೆ ಇದ್ಬಿಡು. ಬೈರ, ನಿನ್ನ ಮಾತುಗಳ ಜೊತೆಲಿ ನೀ ತಂದಿರೋ ದಿನಸಿನೂ ತಗೊಂಡು ಹೋಗ್ಬಿಡು ವಾಪಸ್. ನಮ್ಮನ್ನ ಮುಟ್ಟಿಸ್ಕೊಳ್ಳೋಕ್ಕೆ ನಮಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ನಂಟಸ್ತಕ್ಕೆ ಆಗಲಿ ನಿಮ್ಮ ಅನುಕಂಪ ಆಗಲಿ ನಮಗೆ ಬೇಕಾಗಿಲ್ಲ. ತಗೊಂಡು ಹೋಗು. ಈಗ ಬೇಡ ಅಂತೀರಾ, ಆಮೇಲೆ ಮುತ್ತಣ್ಣ ಬಂದ್ರೆ ಬೈರ ಹೇಳ್ದೆ ದಿನಸಿನೆಲ್ಲ ತಗೊಂಡವ್ರ ಅಂತೀರಾ. ಇದೆಲ್ಲ ಬೇಕಾ ನನಗೆ? ನಾವ್ ಯಾರಿಗೂ ಹೇಳೋದು ಇಲ್ಲ, ನಮ್ಗಿದೆಲ್ಲ ಬೇಕಾಗೂ ಇಲ್ಲ. ಇದನ್ನೆಲ್ಲ ತಗೊಂಡು ಹೋಗ್ತಾ ಇರ್ಬೇಕು. ಯಾರ ಸಹಾಯನೂ ಇಲ್ಲದೆ ಹೇಗ್ ಬದುಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಕರ್ಯಾ, ತಗೊಂಡೋಗ ಇದನ್ನ. ತಡ. ನಿಂದ ಹೆಸ್ರೇ? ಬರ್ತೀನಿ. ಭಾವಿ ಸೊಸೆ ಏನೋ ತೊಂದರೆ ಬಂದಿದೆ ಅಂತ ನಮ್ಮನ್ನು ನೋಡ್ಕೊಂಬಂದಿರೋ ಆಗಿದೆ. ಶತ್ರುಗಳಿಂದ ತೊಂದರೆ ಆಗದೆ ಇನ್ಯಾರಿಂದ ಆಗತ್ತೆ ಅಶೋಕ? ಶತ್ರು ಅಂದ್ರೆ ಆ ಬೆಳ್ಳಿನೇ ತಾನೇ ನಿನ್ಗೆ? ಅವಳೆ ನನಗೆ ಬರೋ ಕೋಪದಲ್ಲಿ ಅವಳನ್ನ ಸಾಯಿಸೇ ಬಿಡ್ಬೇಕು ಅಂತ ಎಲ್ಲ ಪ್ಲಾನು ಮಾಡ್ಕೋತೀನಿ. ಆದ್ರೆ ಯಾವುದು ಈಡೇರ್ತಿಲ್ಲ. ಒಂದು ಬಚಾವಾಗ್ತಾಳೆ, ಇಲ್ಲ ಅಂದ್ರೆ ಆ ಪ್ಲಾನು ನಮ್ಮ ಮೇಲೆ ಉಲ್ಟಾ ಹೊಡಿಯುತ್ತೆ. ಈಗ ನಿನ್ನಿಂದ ಏನಾದ್ರೂ ಸಹಾಯ ಆಗತ್ತಾ ಅಂತ ಕೇಳಕ್ ಬಂದಿದ್ದೀನಿ. ರಾಜ್ಯ ಆಳೋರೆ ಏನೂ ಆಗ್ತಿಲ್ಲ ಅಂತ ಸುಮ್ಮನಿರ್ಬೇಕಾದ್ರೆ ಇನ್ನ ನಾವು ಮಾಮೂಲಿ ಜನ, ನಮ್ಮ ಕೈಲಿ ಏನ್ ಸಹಾಯ ಮಾಡಕ್ಕಾಗತ್ತೆ ಹೇಳು? ಆಗತ್ತೆ ಅಶೋಕ, ಜನಗಳಿಂದ ಆಗದೆ ಇರೋ ಕೆಲಸ ಯಾವುದೂ ಇಲ್ಲ. ನೀನೀಗ ಹೂ ಅನ್ನು ಹೊಸದೊಂದು ಬಿರುಗಾಳಿನೇ ಎಬ್ಬಿಸ್ಬೋದು. ಏನಪ್ಪ ಅಂತ ವಿಷಯ? ಬೆಳ್ಳಿನ ನಾನು ಮೊದಲು ಸಾಯಿಸ್ಲೇಬೇಕು ಅಂತ ತೀರ್ಮಾನ ಮಾಡಿದ್ದೆ. ಆದ್ರೆ ಈಗ ಎಲ್ಲಾದ್ರೂ ಒಂದ್ ಕಡೆ ಬದುಕೊಳ್ಳಿ ಅಂತ ಜೀವದಾನ ಮಾಡಿದ್ದೀನಿ. ಅತ್ತೆ ಕಂಡೀಷನ್ ನೋಡಿದ್ರೆ ಇವಾಗ ಯಾವುದೇ ಕಾರಣಕ್ಕೂ ನಮ್ಮ ಮದುವೆ ನಡೆಯೋಕ್ಕಾಗಲ್ಲ.
ಆ ಬೆಳ್ಳಿನ ಎಲ್ಲಾದ್ರೂ ದೂರ ಕಳ್ಸೋಣ ಅಂದರೆ ಮುತ್ತು ಮಾವ ಇಲ್ಲ ಬೇರೆ ಯಾರಾದರೂ ಹೋಗಿ ಅವಳನ್ನ ಕರ್ಕೊಂಬರ್ತಾರೆ. ಅದ್ರ ಬದಲು ಅವಳು ಮದುವೆ ಮಾಡಿ ಕಳಿಸ್ಕೊಟ್ರೆ ಅವಳು ತೊಂದರೆನೂ ಇರಲ್ಲ, ನಾವು ನೆಮ್ಮದಿಯಾಗಿರ್ಬೋದು. ಪರವಾಗಿಲ್ವೇ, ನಿನಗೂ ಅಲ್ಪ ಸ್ವಲ್ಪ ಕರುಣೆ ಇದೆ. ಕರುಣೆನೂ ಇಲ್ಲ, ಮಣ್ಣು ಇಲ್ಲ. ಬೆಳ್ಳಿ ಮುತ್ತು ಮಾವಿಂದ ದೂರ ಆಗ್ಬೇಕಂದ್ರೆ ಅದಕ್ಕಿರೋದು ಎರಡೇ ದಾರಿ. ಒಂದು ಬೆಳ್ಳಿ ಮದುವೆ ಆಗಬೇಕು, ಇಲ್ಲ ನನ್ನ ಮುತ್ತು ಮಾವನ ಮದುವೆ ಆಗಬೇಕು. ಒಳ್ಳೆ ಐಡಿಯಾನೇ. ಆದರೆ ಬೆಳ್ಳಿ ಮುತ್ತುನೇ ಪ್ರೀತಿಸ್ತಿರೋದಂತ ಇಡೀ ಊರಿಗೆ ಗೊತ್ತಲ್ಲ. ಆದರೆ ಅವಳನ್ನ ಮದುವೆ ಮಾಡ್ಸೋಕ್ಕೆ ಗಂಡ ನೀನು ಬೇರೆ ಊರಿಂದ ಕರ್ಕೊಂಬರ್ಬೇಕಷ್ಟೇ. ಅವಳ ಪ್ರೀತಿ ವಿಚಾರ ಗೊತ್ತಿದ್ರೂ ಮದುವೆ ಆಗ್ತಾನ? ಖಂಡಿತ ಆಗ್ತಾನೆ. ಅವನಿಗೆ ಅದೆಲ್ಲ ಲೆಕ್ಕನೇ ಅಲ್ಲ. ಅದು ಸರಿಯನ್ನು. ಈ ಫ್ಲಾಶ್ ಬ್ಯಾಕ್ ಎಲ್ಲ ಏನು ಲೆಕ್ಕಕ್ಕೆ ಇಲ್ಲ. ದುಡ್ಡಿದ್ರೆ ಎಲ್ಲ, ದುಡ್ಡು ಮುಂದೆ ಏನು ಇಲ್ಲ. ಅದು ಸರಿಯನ್ನು. ಈಗ ಬೆಳ್ಳಿನ ಮದುವೆ ಆಗ್ತಿರೋ ಹುಡುಗ ಯಾರು? ಆ ಹುಡುಗ ಬೇರೆ ಯಾರು ಅಲ್ಲ, ನೀನೇ ಅಶೋಕ. ಬೆಳ್ಳಿ ಅಮ್ಮ ಅಜ್ಜಿ ದೇವಸ್ಥಾನದ ಮುಂದೆ ಹೂ ಮಾರ್ತಿದಾರಲ್ಲ, ಇದೇ ಸರಿಯಾದ ಸಮಯ. ಹೇಗಾದ್ರೂ ಮಾಡಿ ಯೂಸ್ ಮಾಡ್ಕೋಬೇಕು. ಅತ್ತೆ, ಏನತ್ತೆ ಇದು? ಅಜ್ಜಿ, ನೀವು ದೇವಸ್ಥಾನದ ಮುಂದೆ ಹೂ ಮಾರೋದಾ? ಏನಾಗಿದೆ ನಿಮಗೆ? ನಾವೇನು ಕಳ್ತನ ಮಾಡ್ತಾ ಇಲ್ಲ, ಸುಲಿಗೆ ಮಾಡ್ತಾ ಇಲ್ಲ, ಕಷ್ಟಪಟ್ಟು ದುಡಿತಾ ಇದ್ದೀವಿ. ಅಜ್ಜಿ, ನಾನು ದುಡಿಯೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ನೀವು ಊರಿಗೆ ಬಂದು ಎಷ್ಟು ದಿನ ಆಯಿತು? ಇಷ್ಟು ದಿನ ಇಲ್ಲದೆ ಇರೋದು ಏನಿದೆಲ್ಲ ಸಡನ್ ಆಗಿ? ಹಾಗೇನಿಲ್ಲಪ್ಪ, ಮನೆ ನಡೆಸ್ಬೇಕಲ್ಲ, ಏನಾದರೂ ಒಂದು ಕೆಲಸ ಕಾರ್ಯ ಮಾಡಲೇಬೇಕು, ಅದಕ್ಕೆ. ಅದು ಅಲ್ಲದೆ ಇಷ್ಟು ದಿವಸ ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ಯಾವಾಗ ಮುತ್ತು ನಮಗೆ ಅವಮಾನ ಮಾಡ್ದ ಆವಾಗ್ಲಿಂದಲೂ. ಏನು, ಮುತ್ತು ನಿಮ್ಗೆ ಅವಮಾನ ಮಾಡಿದ್ನಾ? ಯಾಕತ್ತೆ, ಏನಾಯ್ತು? ಅವ್ರ ಚಿಕ್ಕಮ್ಮನ ಕೊಲ್ಲೋದಿಕ್ಕೆ ನಾವೇ ಏನೋ ಉಪಾಯ ಮಾಡಿದ್ದೀವಿ ಅನ್ನೋ ಥರ ಮಾತಾಡ್ದ. ತಪ್ಪು ಮಾಡ್ದಾಗ ಏನಾದರೂ ಅಂದರೆ ಪರವಾಗಿಲ್ಲ, ಏನು ತಪ್ಪು ಮಾಡದೆ ಬೆಟ್ಟು ತೋರಿಸ್ಕೊಂಡ್ವಲ್ಲ, ಅದು ಮನ್ಸಿಗೆ ಬೇಜಾರಾಯ್ತು. ಬರ್ತಾ ಬರ್ತಾ ಮುತ್ತುಗೆ ಏನಾಗ್ತಿದ್ಯೋ ಗೊತ್ತಿಲ್ಲ. ಆ ಮಾಯ ಬಂದ್ಮೇಲಂತೂ ಎಲ್ಲ ಅವಳು ಹೇಳ್ದಾಗೆ ನಡೀತಾ ಇದೆ. ಅಲ್ಲ ಅತ್ತೆ, ಹೋಗಿ ಹೋಗಿ ನಿಮ್ಮೇಲೆ ಅನುಮಾನ ಪಡೋದ? ಆ ನೀಲಾಂಬರಿ ಅಮ್ಮ ಸತ್ರೆ ಅದರಿಂದ ನಿಮ್ಗೇನು ಉಪಯೋಗ ಆಗತ್ತೆ ಹೇಳಿ? ಎಲ್ಲ ಸರಿಯಾಗಿ ಯೋಚನೆ ಮಾಡಿದ್ದಿದ್ರೆ ಉತ್ತರ ಅವನಿಗೆ ಸಿಕ್ಕಿರೋದು. ಅದ್ರ ಬದಲು ಈ ರೀತಿ ಎಲ್ಲ ಮಾತಾಡಿರೋದು ನನಗೆ ಯಾಕೋ ಸರಿ ಕಾಣ್ತಿಲ್ಲ. ಅದು ಅಲ್ಲದೆ ಬೈರ ಮನೆ ಹತ್ರ ಬಂದು ತಿನ್ನಕ್ಕೂ ಗತಿ ಇಲ್ಲದೆ ಇರೋರು ಅನ್ನೋ ಥರ ಮಾತಾಡ್ ಹೋದ. ಅದು ಯಾಕೋ ಮನ್ಸಿಗೆ ಸರಿ ಬರಲಿಲ್ಲಪ್ಪ. ಆಗ್ಲಿಂದ ನಾವಿನ್ಯಾರ ಅಂಗನಲ್ಲೂ ಇರಬಾರ್ದು ಅಂತ ನಿರ್ಧಾರ ಮಾಡಿಬಿಟ್ವಿ. ಕಷ್ಟಪಟ್ಟು ದುಡಿದು ಬದುಕ್ತಾ ಇದ್ದೀವಿ. ಅಜ್ಜಿ, ಈ ಊರಲ್ಲಿ ಮುತ್ತು ಮಾತ್ರ ನಿಮ್ಗೆ ಸ್ವಂತದವನಾ? ನಾವ್ಯಾರು ನಿಮ್ಗೆ ಸ್ವಂತದವ್ರ ತರ ಕಾಣ್ತಿಲ್ವಾ? ಕಷ್ಟ ಕಾಲಕ್ಕೆ ಆಗ್ಲಿಲ್ಲ ಅಂದ್ರೆ ನಾವಿದ್ದು ಏನ್ ಪ್ರಯೋಜನ ಹೇಳಿ? ಅಲ್ಲ, ಊರಿನ ಜನ ಎಲ್ಲ ನಮ್ಮನ್ನ ನೋಡಿ ಆಡ್ಕೊಳೋದಿಲ್ವಾ? ಊರ್ ಜನಕ್ಕೇನಪ್ಪ, ನಾವು ಚೆನ್ನಾಗಿದ್ರೂ ಮಾತಾಡ್ತಾರೆ, ಚೆನ್ನಾಗಿಲ್ದೇ ಇದ್ರೂ ಮಾತಾಡ್ತಾರೆ. ಆದರೆ ನಮ್ಮ ಬದುಕು ನಾವೇ ಬದುಕಬೇಕಲ್ವಾ? ನಾವು ಊರು ಬಿಟ್ಟು ಬರುವಾಗ ಏನೇನೋ ಕನಸು ಕಟ್ಕೊಂಡು ಬಂದ್ವಿ. ನಮ್ಮ ಬೆಳ್ಳಿನ ಮುತ್ತು ಕೊಟ್ಟು ಮದುವೆ ಮಾಡಿ ಅವ್ರ ಮನೆ ತುಂಬಿಸಿ ನಮ್ಮೂರಿಗೆ ನಾವು ವಾಪಸ್ ಹೋದ್ರೆ ಆಯಿತು ಅಂದ್ಕೊಂಡು ಬಂದ್ವಿ. ಆದರೆ ನಾವು ಅಂದ್ಕೊಂಡಿದ್ದೆ ಬೇರೆ, ಅದಾಗಿದ್ದೇ ಬೇರೆ. ದೇವಸ್ಥಾನದ ಮುಂದೆ ಕೂತು ಹೂ ಮಾರ್ತೀವಿ ಅಂತ ನಾವು ಕನಸಿನಲ್ಲೂ ಕಂಡಿರಲಿಲ್ಲಪ್ಪ. ಅಜ್ಜಿ, ದಯವಿಟ್ಟು ಅದನ್ನ ಅಲ್ಲಿಗೆ ಬಿಟ್ಬಿಡಿ. ನನ್ನ ಮಾತು ಕೇಳಿ. ಮುತ್ತು ಮನೆಯಿಂದ ತಿಂಗಳ ನಿಮ್ಗೆ ಏನೇನು ದಿನಸಿ ಬರ್ತಿತ್ತೋ ಅದಷ್ಟು ನಾನು ತಂದು ಕೊಡ್ತೀನಿ. ಇನ್ನು ತರಕಾರಿಗಳ ಬಗ್ಗೆ ಯೋಚನೆ ಮಾಡಬೇಡಿ. ಎಲ್ಲ ತರಕಾರಿಗಳನ್ನ ನಮ್ಮ ತೋಟದಲ್ಲೇ ಬೆಳಿತೀವಿ. ಎಲ್ಲ ನಿಮ್ಮ ಮನೆ ತಲುಪಿಸೋ ಹಾಗೆ ನೋಡ್ಕೋತೀನಿ, ಸರಿನಾ? ಅಲ್ಲಪ್ಪ, ನೀನು ಯಾಕೆ ಇಷ್ಟೆಲ್ಲ ತೊಂದರೆ ತಗೋತಿದ್ಯಾ ಅಂತ ಅರ್ಥ ಆಗ್ತಿಲ್ಲ. ಅತ್ತೆ, ಇಷ್ಟು ದಿನ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ವಲ್ಲ ಅಂತ ತುಂಬ ಬೇಜಾರಾಗ್ತಾ ಇದೆ. ಆದರೆ ಈಗ ದಯವಿಟ್ಟು ಬೇಡ ಅನ್ಬೇಡಿ. ಕಷ್ಟದಲ್ಲಿ ಕೂಡ ಜೊತೆಗಿದ್ರೆ ಮಾತ್ರ ಸಂಬಂಧಕ್ಕೊಂದು ಬೆಲೆ ಸಿಗೋದು. ನನ್ನನ್ನು ನಿಮ್ಮಲ್ಲೊಬ್ಬ ಅಂತ ತಿಳ್ಕೊಳ್ಳಿ. ನಿಮ್ಗೆ ಏನೇ ಕಷ್ಟ ಬಂದರೂ ಏನೇ ತೊಂದರೆ ಬಂದರೂ ಧಾರಾಳವಾಗಿ ನನ್ನ ಹತ್ರ ಹೇಳ್ಕೊಳ್ಳಿ. ಒಬ್ಬರು ನೋವಿನಲ್ಲಿದ್ದಾಗ ಅವ್ರಿಗೆ ಸಹಾಯ ಮಾಡೋ ಬದಲು ಅವ್ರನ್ನ ತುಳಿಯೋರೇ ಜಾಸ್ತಿ. ಅಂಥದ್ರಲ್ಲಿ ನೀನು ಬಂದು 4 ಒಳ್ಳೆ ಮಾತಾಡಿದ್ಯಲ್ಲ, ಅಷ್ಟು ಸಾಕಪ್ಪ.
ಆದರೆ ಮುತ್ತು ಮಾಡಿದ ಅವಮಾನ ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ ಅಪ್ಪ. ಹೇಗಾದರೂ ಮಾಡಿ ಮುತ್ತು ಮುಂದೆನೆ ಬೆಳ್ಳಿ ಮದುವೆ ಮಾಡಿ ಇಡೀ ಊರಿನಲ್ಲಿ ನಾವು ಸೈ ಅನ್ನಿಸ್ಕೋಬೇಕು. ಆ ಥರ ಮದುವೆ ಮಾಡಬೇಕು ಬೆಳ್ಳಿಗೆ. ಆದರೂ ನಾವು ಯಾರು ಎಂಥವ್ರು ಅಂತ ಗೊತ್ತಿದ್ರು ಮುತ್ತು ನಮ್ಮನ್ನು ಈ ಥರ ನಡೆಸ್ಕೋತಾನೆ ಅಂತ ನಾವು ಖಂಡಿತ ಅನ್ಕೊಂಡಿರ್ಲಿಲ್ಲಪ್ಪ. ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ಎಲ್ಲದಕ್ಕೂ ಕಾಲಾನೇ ಉತ್ತರ ಕೊಡುತ್ತೆ. ನಿಮ್ಗೆ ಬೆಳ್ಳಿ ಮದುವೆ ನಡೀತಿಲ್ಲ ಅಂತ ತಾನೇ ಬೇಜಾರಾಗ್ತಿರೋದು. ಇಡೀ ಊರೇ ನಿಮ್ ಕಡೆ ತಿರುಗಿ ನೋಡ್ಬೇಕು. ಹಾಗೆ ಒಬ್ಬ ಒಳ್ಳೆ ಹುಡುಗನ್ ತಂದು ನಿಮ್ ಮಗಳ ಮದುವೆ ಮಾಡ್ತೀನಿ. ನೋಡ್ತಾ ಇರಿ, ಯಾರ ಹಂಗೂ ಇಲ್ದಲೆ ಎಲ್ಲ ಖರ್ಚು ನಾನೇ ಹಾಕಿ ಈ ಶುಭ ಕಾರ್ಯ ನಡೆಯೋ ತರ ಮಾಡ್ತೀನತ್ತೆ. ಮುತ್ತು ಏನೋ ಜಗಳ ಆಡ್ಕೊಂಡು ದೂರ ಹೋದ ಅಂತ ನಾನು ನಿಮ್ಮಿಂದ ದೂರ ಹೋದ್ರೆ ಚೆನ್ನಾಗಿರುತ್ತೆ ಹೇಳಿಯತ್ತೆ. ಬೆಳ್ಳಿ ನಮ್ಮನೆ ಮಗಳು, ನೀವು ನಮ್ಮವರು. ನಿಮ್ಗೇನಾದ್ರೂ ತೊಂದರೆ ಆದ್ರೆ ಅದು ನಮ್ಮ ಕೈಲಿಂದ ಸಹಿಸಕ್ ಆಗತ್ತಾ ಅತ್ತೆ? ನೀವು ಮಾಡ್ಬೇಕಾಗಿರೋದು ಒಂದೇ ಕೆಲಸ, ಬೆಳ್ಳಿನ ಮದುವೆಗೊಪ್ಸಿ ಅಷ್ಟೇ. ಇನ್ ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಅವಳನ್ನೇನಪ್ಪ ಕೇಳೋದು? ಇಷ್ಟೆಲ್ಲ ಆದ್ಮೇಲೂ ಮುತ್ತುನೇ ಬೇಕು ಅಂತ ಅವಳೇನಾದ್ರೂ ಹಠ ಮಾಡಿದ್ರೆ ಕೈಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ತೀನಿ. ನೋಡು, ನೀನು ಧೈರ್ಯವಾಗಿ ಹುಡುಗನ ಹುಡುಕು. ಅವಳು ಒಪ್ಲಿ ಬಿಡ್ಲಿ, ಸದ್ಯದಲ್ಲೇ ಬೆಳ್ಳಿ ಮದುವೆ ಮಾಡಿ ಮುಗಿಸೋಣ. ಇದಕ್ಕೆ ಯಾರು ಅಡ್ಡ ಬಂದರೂ ನಾನು ಸುಮ್ಮನೆ ಇರಲ್ಲ. ಮುತ್ತು ಮದುವೆಗೆ ಮುಂಚೆ ಬೆಳ್ಳಿ ಮದುವೆ ನಡೆಯುತ್ತೆ ಅಷ್ಟೇ. ನಿಂಗೆ ಸ್ವಲ್ಪನೂ ಬುದ್ಧಿ ಇಲ್ವಾ ಬೈರಾ? ಎಂತ ಕೆಲಸ ಮಾಡ್ಕೊಂಡು ಬಂದಿದ್ಯಾ ಅಂತ ನಿನ್ಗೆ ಐಡಿಯಾ ಇದೆಯಾ? ನೀನ್ ಇಷ್ಟು ಕೇರ್ಲೆಸ್ ಆಗಿ ಆಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಮಯ್ಯ. ಮಾಡೋ ತಪ್ಪು ಕೆಲಸ ಮಾಡಿ ನನಗೆ ಅರ್ಥ ಮಾಡ್ಕೊಂತಿದ್ಯಾ? ಸ್ವಲ್ಪ ಯೋಚನೆ ಮಾಡೋದು ಬೇಡವಾ ಬೈರಾ? ಏನಾಯ್ತು? ಯಾಕಿಬ್ರು ಹೀಗೆ ಆಡ್ತಿದ್ದೀರಾ? ಈಗ ನೀವು ಮಾತಾಡಿಲ್ಲ ಅಂದ್ರೆ ನಾನು ಮಾತಾಡ್ಬೇಕಾಗತ್ತೆ. ಬೇಗ ಹೇಳಿ. ಅದು ಮಾವ, ಬೈರಾ ಎಂತ ಕೆಲಸ ಮಾಡ್ಕೊಂಡ್ ಬಂದಿದ್ದಾನೆ ಅಂತ ನಿಮ್ಗೆ ಗೊತ್ತಾ? ನೇರವಾಗಿ ವಿಷಯಕ್ಕೆ ಬಾ ಮಾಯಾ. ಅದು ಪ್ರತಿ ತಿಂಗಳು ನೀವು ಇಷ್ಟಿಷ್ಟು ರೇಷನ್ ಅಂತ ಬೆಳ್ಳಿ ಮನೆ ಕಳಿಸ್ತಿದ್ರಿ. ಈ ತಿಂಗಳು ಹಾಗೆ ಹೋಯ್ತು. ಆದ್ರೆ ಬೆಳ್ಳಿ ಅಮ್ಮ ಅದನ್ನ ಆಚೆ ಬಿಸಾಕಿ ದೊಡ್ಡ ಗಲಾಟೆ ಮಾಡಿದ್ರಂತೆ ಮಾವ. ಬೈರಾ ಯಾಕೆ ಏನು ಅಂತ ಕೇಳಕ್ ಹೋದ. ಆದ್ರೆ ಮಾಯಾ, ಈ ವಿಷಯ ಇಲ್ಲೇ ಬಿಟ್ಬಿಡೋಣ. ಅದು ಚಿಕ್ಕ ವಿಷಯ ಅಲ್ಲ ಅಲ್ವಾ ಬೈರಾ? ಮಾಯಾ, ಒಂದ್ ನಿಮಿಷ. ನೀನ್ ಮಾತಾಡ್ಬೇಡ, ಅವನ್ ಮಾತಾಡ್ತಾನೆ. ಏನಾಯ್ತು ಅಂತ ಕರೆಕ್ಟಾಗಿ ಹೇಳು. ಅತ್ತೆ ಆಗಿ ನಡ್ಕೊಂಡ್ರಲ್ಲಣ್ಣ, ಯಾಕೆ ಅಂತ ಕೇಳಕ್ ಹೋದೆ. ಅದಕ್ಕೆ ಬಾಯಿಗೆ ಬಂದಂಗೆ ಬೈದ್ಬಿಟ್ರು. ನಾವೇ ನಿಮ್ಮ ಕಣ್ಣಿಗೆ ಭಿಕ್ಷುಕರ ಥರ ಕಾಣಿಸ್ತಾ ಇದ್ದೀವ. ಒಂದೊತ್ತು ಅನ್ನ ತಿನ್ನಕ್ಕೆ ಯೋಗ್ಯತೆ ಇಲ್ವಾ ಅಂತ ರೇಷನ್ ಎಲ್ಲ ನನ್ನ ಮುಖದ ಮೇಲೆ ಎಸೆದ್ಬಿಟ್ರಣ್ಣ. ನಾನು ಎಷ್ಟೋ ಸಮಾಧಾನ ಮಾಡಕ್ಕೆ ಹೋದೆ ಅಣ್ಣ, ನನ್ನ ಮಾತೇ ಕೇಳಲಿಲ್ಲ. ಮುತ್ತು ನೋಡಿದ್ರೆ ಪ್ಲ್ಯಾನ್ ಮಾಡಿ ನಮ್ಮನ್ನು ಕರೆಸಿ ಅವಮಾನ ಮಾಡ್ದ. ನೀನು ನೋಡಿದ್ರೆ ನಮಗೆ ಗತಿ ಇಲ್ಲ, ಅದಕ್ಕೆ ರೇಷನ್ ತಂದಿದ್ಯಾ ಅಂತ ಬೈದ್ಬಿಟ್ಟು ಕಳಿಸ್ಬಿಟ್ರಣ್ಣ. ಇನ್ಮೇಲಿಂದ ನೀವು ಯಾರು ಈ ಮನೆ ಹೊಸಲು ತುಳಿಬೇಡಿ. ನೀನಷ್ಟೇ ಅಲ್ಲ, ನಿಮ್ಮ ಅಣ್ಣಂಗೂ ಸೇರಿಸಿ ಹೇಳ್ತಾ ಇರೋದು ಅಂತ ಕಾಲರ್ ಪಟ್ಟಿ ಹಿಡಿದು ಆಚೆ ತಿಳಿದ್ರಣ್ಣ. ಅವರೇನೋ ಕೋಪದಲ್ಲಿ 4 ಮಾತು ಅಂತಾರೆ. ಹಾಗಂತ ಏನು ಕೇಳದೆ ಹಾಗೆ ವಾಪಸ್ ಬಂದ್ಬಿಡದ ಬೈರಾ? ಬೆಳ್ಳಿ ತಾಯಿಗೆ ಕೋಪ ಜಾಸ್ತಿ ಅಂತ ಇಡೀ ಊರಿಗೆ ಗೊತ್ತು. ನೀನ್ ಸ್ವಲ್ಪ ಸಮಾಧಾನವಾಗಿ ಅವ್ರ ಜೊತೆ ಮಾತಾಡಿ ರೇಷನ್ ಕೊಟ್ಟು ಬರ್ಬೋದಾಗಿತ್ತಲ್ವಾ? ನನ್ನ ಬಗ್ಗೆ ಮಾತಾಡಿದ್ರೆ ಸರಿ, ಆದರೆ ಅಮ್ಮನ ಬಗ್ಗೆ ನಮ್ಮಮ್ಮಂಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ರು ಅಣ್ಣ. ಏನ್ ಹೇಳಿದ್ರು? ಚಿಕ್ಕಮ್ಮನ ಬಗ್ಗೆ ಏನ್ ಹೇಳಿದ್ರು? ನೀಲಂಬರಿ ಸತ್ರೆ ಸಾಯ್ತಾಳೆ, ಅದರಿಂದ ಯಾರಿಗೂ ನಷ್ಟ ಇಲ್ಲ. ಅವಳು ಸತ್ರೆ ಎಲ್ಲರೂ 4 ದಿನ ಹತ್ತು ಸುಮ್ಮನೆ ಆಗ್ತಾರೆ ಅಂತ ಹೇಳಿದ್ರಣ್ಣ. ನೀನ್ ಯಾಕೆ ಅವನಿಗೆ ಬೈತಿದ್ಯಾ ಮಾಯಾ? ಅವ್ನು ಕರೆಕ್ಟಾಗೆ ಮಾತಾಡ್ತಾ ಇದ್ದಾನೆ. ಇಷ್ಟೆಲ್ಲ ಆದ್ಮೇಲೆ ನಾವು ಅವ್ರನ್ನ ಮಾತಾಡ್ಸ್ಬೇಕಾ? ಬೇಡ. ಚಿಕ್ಕಮ್ಮನ ಬಗ್ಗೆ ಕೆಟ್ಟದಾಗ ಮಾತಾಡೋಷ್ಟು ದೊಡ್ಡವರಾಗಿದ್ದಾರೆ ಅವರು. ಅದಕ್ಕೆ ಯಾರಿಗೂ ಒಳ್ಳೇದು ಮಾಡಬಾರ್ದು ಅಂತ ಹೇಳೋದು. ಬೈರಾ, ಇನ್ನು ಮುಂದೆ ಒಂದು ಅಕ್ಕಿ ಕಾಳು ಕೂಡ ಅವ್ರ ಮನೆಗೆ ಹೋಗ್ಬಾರ್ದು.
ಸರಿ ಮಾವ. ಅವ್ರಾಗೆ ಬಂದು ತಪ್ಪಾಯ್ತು ಅಂತ ಕೇಳೋವರೆಗೂ ಅವ್ರಿಷ್ಟಕ್ಕೆ ಅವರು ನಮ್ಮಿಷ್ಟಕ್ಕೆ ನಾವು ಇದ್ಬಿಡೋಣ. ನಾವ್ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ಎಷ್ಟೆಲ್ಲ ಸಹಾಯ ಮಾಡ್ತೀವಿ, ಆದ್ರೆ ಅವರು ನಮ್ಗೆ ಕೆಟ್ಟದಾಗ್ಲಿ ಅಂತ ಬಯಸ್ತಾರೆ. ಒಳ್ಳೆತನಕ್ಕೆ ಬೆಲೆ ಎಲ್ಲಿದೆ? ಯೋಚನೆ ಮಾಡಬೇಡಿ ಮಾವ, ಸಂಬಂಧಗಳ ಮೇಲೆ ಜಗಳ ಮಾತುಕತೆ ಬಂದೇ ಬರುತ್ತೆ. ಹಾಗಂತ ಅವ್ರು ಬೇರೆಯವ್ರು ಆಗ್ಬಿಡ್ತಾರ? ಇದೆಲ್ಲ ಸಹಜನೇ, ಆದ್ರೆ ಅವರು ಅತಿ ಬುದ್ಧಿವಂತರು ಅನ್ಕೊಂಡಿದ್ದಾರೆ. ಅನ್ಕೊಳ್ಳಿ ಬಿಡು. ಚಿಕ್ಕಮ್ಮನ್ನ ಸಾಯಿಸೋ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಇಂಥವ್ರನ್ನ ಯಾವತ್ತೂ ಹತ್ರ ಸೇರಿಸಬಾರ್ದು. ಪ್ರಾಣಿಗಳಾದ್ರೂ ನೇರವಾಗಿ ಬೇಟೆ ಆಡ್ತವೆ, ಆದ್ರೆ ಇವರು ಮುಖವಾಡ ಹಾಕೊಂಡು ಬೇಟೆ ಆಡ್ತಾರೆ. ಇಂಥವ್ರಿಗೆ ಹೋಲ್ಸಿದ್ರೆ ಪ್ರಾಣಿಗಳ ಮೇಲೂ. ಇನ್ನು ಮುಂದೆ ಯಾರೋ ಅವ್ರ ವಿಷಯನ ಮನೇಲಿ ಮಾತಾಡಬಾರ್ದು, ತಿಳಿತಾ? ಸರಿ ಅಣ್ಣ, ಆದರೆ ದಿನ ಬೆಳ್ಳಿ ಮನೆಗೆ ಬರ್ತಾ ಇದ್ದಾಳೆ, ಅವಳಿಗೇನು ಹೇಳೋದು? ಅವಳಿಗೇನು ಹೇಳ್ತೀಯಾ? ಇದ್ರಲ್ಲಿ ಅವಳದೇನು ತಪ್ಪಿದೆ? ಪಾಪ ಅವಳು, ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿಲ್ಲ. ಅವಳ ಪಾಡ್ಗಳು ಮನೆಗೆ ಬಂದು ಹೋಗ್ಲಿ, ಯಾರು ಅದಕ್ಕೆ ಅಡ್ಡಿ ಮಾಡಬೇಡಿ. ಈ ವಿಷಯನ ಅವಳಿಗೆ ಹೇಳಕ್ ಹೋಗ್ಬೇಡಿ, ಸುಮ್ಮನೆ ಬೇಜಾರು ಮಾಡ್ಕೋತಾಳೆ. ಮುಂಚೆ ಹೇಗಿದ್ಲೋ ಹಾಗೆ ಇರೋದಕ್ಕೆ ಬಿಟ್ಬಿಡಿ, ಸರಿನಾ? ಸರಿ ಮಾವ, ಹಾಗೆ ಮಾಡೋಣ. ಮತ್ತೆ ಈ ತರ ಬದಲಾಗ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಎಷ್ಟು ದಿನ ಅಂತ ಹೇಗಿರ್ತಾರೆ ನಾನು ನೋಡ್ತೀನಿ.